ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ತಡಬೇಡ ಬಣಜಿಗ ಟ್ರಸ್ಟ್ನಿಂದ ತಹಸೀಲ್ದಾರ್ಗೆ ಮನವಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬಂಡಿಗೆರೆ ಸಮಾಜದ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇಂದು ತಹಸೀಲ್ದಾರ್ ಅವರಿಗೆ ಮಹತ್ವದ ಮನವಿಯನ್ನ ಸಲ್ಲಿಸಲಾಗಿದೆ. ಸಮಸ್ತ ಬಣಜಿಗ ಸಮಾಜದ ಸದಸ್ಯರು ತಹಸೀಲ್ದಾರ್ ಧನಂಜಯ್ ಮಾಲಗಿತ್ತಿ ಅವರ ಕಚೇರಿಗೆ ಆಗಮಿಸಿ ಸರ್ಕಾರದ ಆದೇಶದಂತೆ ವಿನಾಕಾರಣ ಜನರನ್ನ ಅಲೆದಾಡಿಸದೆ ಸಮಾಜದ ಎಲ್ಲಾ ಅರ್ಹ ಬಾಂಧವರಿಗೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವನ್ನ ತ್ವರಿತವಾಗಿ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಟ್ರಸ್ಟ್ ಸದಸ್ಯರ ಪ್ರಕಾರ ಪ್ರಮಾಣ ಪತ್ರ ನೀಡುವಲ್ಲಿ ತಡದಿಂದ ಸರ್ಕಾರದಿಂದ ದೊರೆಯುವ ಅನೇಕ ಸೌಲಭ್ಯಗಳು ಸಮಾಜದವರಿಗೆ ತಲುಪದೆ ಹೋಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಸಮಾಜದ ಉಪಾಧ್ಯಕ್ಷ ಹಾಗೂ ಕಾನೂನು ಸಲಹೆಗಾರ ಪ್ರಕಾಶ್ ವಾಲಿ ಅವರು ಪ್ರಶ್ನೆಯನ್ನ ತಕ್ಷಣ ಬಗೆಹರಿಸಿ ಸಾಮಾನ್ಯ ನಾಗರಿಕರಿಗೆ ನ್ಯಾಯ ದೊರಕುವಂತೆ ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ಗೆ ಕೋರಿದರು. ಇವತ್ತಿನ ದಿವಸ ನಾವು ಬಣಿಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ, ನಾವು ನಮ್ಮ ಸಮಾಜ ಬಾಂಧವರಿಗೆ ಸರ್ಕಾರ ಒದಗಿಸಿಕೊಟ್ಟಂಥ ಒಂದು ಜಾತಿ ಪ್ರಮಾಣ ಪತ್ರದ ಮೀಸಲಾತಿ ಸಿಗಬೇಕನ್ನೋ ಉದ್ದೇಶದಿಂದ ಸರ್ಕಾರ ಅಂತಲೇ 2002 ಕೂಡ ಏನಾರ ಒಂದು ಆದೇಶ ಮಾಡಿತು. ಅಲ್ಲಿಂದ ಆ ಆದೇಶಗಳ ಪ್ರತಿಯನ್ನು ಕೊಟ್ಟು ನಾವು ಅನೇಕ ಸಾರಿ ಅಂತಲ್ಲ ಮಾನ್ಯ ತಹಶೀಲ್ದಾರ್ಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ. ಆದರೆ ಏನಾಗ್ತಾ ಇದೆ ಅಂದರೆ, ಇವತ್ತು ನಮ್ಮ ಸಮಾಜ ಬಂದವರು ಯಾರಾದರೂ ಬಂದು ಆ ಮಕ್ಕಳು ಇರ್ತಾರೆ, ಮಕ್ಕಳಿಗೆ ಅಂತ 2A ಕೊಡಬೇಕಂತೇಳಿದೆ, ಅಂದರೆ ಎಜುಕೇಷನ್ ಪರ್ಪಸ್ 2A ಕೊಡಬೇಕಂತೇಳಿದೆ, ಮತ್ತು ಇತರೆ ಉದ್ದೇಶಕ್ಕಾಗಿ 3A ಕೊಡಬೇಕಂತೇಳಿದೆ. ಇದ್ರೂ ಕೂಡ ಇಂಥ ಒಂದು ಸರ್ಕ್ಯುಲರ್ ಇದ್ದರೂ ಕೂಡ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಅವರು ಕೂಡ ಒಂದು ಆದೇಶ ಮಾಡಿದರು. ಏನಂದರೆ, ಇನ್ ಕೇಸ್ ಇವರಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ ಅಂದರೂ ಕೂಡ ಅವರು ಬಣಿಗೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂದರೆ ಸ್ಥಳೀಯ ಪರಿಶೀಲನೆ ಮಾಡಿ ಅಂತೆಲ್ಲ ಕೊಡಲೇಬೇಕು ಅಂತೇಳಿ ಆದೇಶ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಏನಂದರೆ ವಿನಾಕಾರಣ ಅಂತೆಲ್ಲ ಸಾಕಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದೆ ಸರ್. ಸೊ ಆ ಥರ ಆಗಲಿ ನನಗೆ. ಯಾಕಂದರೆ ಇದರಿಂದ ಏನಾಗ್ತಾ ಇದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಂತೆಲ್ಲ ಸರ್ಕಾರ ಸಿಗಬೇಕಾದಂಥ ಸವಲತ್ತುಗಳು ವಂಚಿತ ಆಗ್ತದೆ. ಬರೀ ಇದೇ ಒಂದು ನಮ್ಮ ಸಮಾಜ ಅಂತ ನಾನು ಕೇಳ್ತಾ ಇಲ್ಲ, ಎಲ್ಲ ಸಮಾಜದ್ದು ಇದೇ ಥರ ಆಗ್ತಾಯಿದೆ. ಭಾಳ ಸಮಾಜದವ್ರು ಬರ್ತಾರೆ ನಮ್ಮ ಹತ್ರ, ಒಂದ್ಸರಿ ಹಿಂಗಾಗ್ತಾ ಇದೆ. ಸೊ ಅವ್ರದ್ದು ಕೂಡ ಇರ್ತವೆ. ಅಂದರೆ ನಾವು ನಮ್ಮ ಸಮಾಜದಿಂದ ಬಂದಿದ್ದೇವೆ ಅಷ್ಟೇ. ಬಟ್ ಏನಪ್ಪ ಅಂದರೆ, ಎಲ್ಲ ಸಮಾಜದಕ್ಕೂ ಏನಿತ್ತಲ್ಲ ಇದೊಂದು ಬೆನಿಫಿಟ್ ಸಿಗಬೇಕು. ಸರ್ಕಾರ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಎಲ್ಲ ಸಮಾಜದವರು ಈ ಒಂದು ಜಾತಿಯನ್ನು ಮೀಸಲಾತಿ ನಿಮಗೆ ಕೊಟ್ಟಿದ್ದೇವೆ, ಈ ಮೀಸಲಾತಿ ತಗೊಳ್ರಿ, ಇದು ಬೆನಿಫಿಟ್ ತಗೊಳ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಏನಾಗ್ತಿದೆ ಅಂದರೆ, ಇಲ್ಲಿ ನಮ್ಮ ಒಂದು ಅಧಿಕಾರಿಗಳ ಒಂದು ಇದ್ರ ಬಗ್ಗೆ ನಾಲೆಜ್ ಇಲ್ಲೋ ಏನೋ ಅದು ನನಗೆ ಗೊತ್ತಿಲ್ಲ. ಸೊ ಏನಂದರೆ, ತಾವು ತಿಳಿದಿರೋ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಇಲ್ಲಿ ಹಾಕಕ್ಕೆ ಬಂದಾಗಿಲ್ಲ, ನಿಮ್ಮ LCಯಲ್ಲಿ ಅದು ಇಲ್ಲ, ನಾವು ನಿಮ್ಗೆ ಕೊಡಲ್ಲ. ಸೊ ಇದು ಪರ್ಟಿಕ್ಯುಲರ್ ಆಗಿದೆ. ಸ್ಥಳೀಯ ಪರಿಶೀಲನೆ ಮಾಡೋಕ್ಕೆ ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ. ಸೊ ಅವ್ರಿಂದ ಸ್ಥಳೀಯ ಪರಿಶೀಲನೆ ಮಾಡಬೇಕು. ಮತ್ತು ಏನಂದರೆ ಪಂಚಾಯತ್ ಮಾಡಿ ಇವೆಲ್ಲ ಇದ್ದಾವೆ. ಇಲ್ಲಿ ಎಲ್ಲ ಸರ್ಕಾರ ಸುತ್ತೋಲೆಗಳು ಅಂತಲ್ಲ ಸುಮ್ಮನೆ ಈ ಥರ ಒಂದು ಟ್ರಿಜರ್ಲಿ ಇಡೋದಾಗ್ಯದ. ಆ ಸುತ್ತೋಲೆಗಳನ್ನು ಫಾಲೋ ಮಾಡಿ ಸರ್. ಫಾಲೋ ಮಾಡಿ ಇದ್ದ ಫ್ಯಾಕ್ಟ್ ಇದ್ದಾರೆ ಅವರು ಬಣಿಜರಾದ್ರೆ ಕೊಡಿ, ಇಲ್ಲ ಬೇಡ. ಅಥವಾ ಬದಲಿ ಜಾತಿಯವರು ಇರ್ತಾರೆ, ಅವರು ಆ ಜಾತಿಯವರು ಅದನ್ನು ನೀವು ಸ್ಥಳೀಯ ಪರಿಶೀಲನೆ ಮಾಡಿ ಇದೇ ಕೊಡಿ. ಇಲ್ಲ ಅಂದರೆ ಮತ್ತೆ ಒಂದಿಷ್ಟು ಬರ್ತವೆ ರಿಜೆಕ್ಟ್ ಆಗಿದ್ರಲ್ಲಿ ಅಪ್ಲಿಕೇಶನ್ ನಾನು ನೋಡ್ತಾ ಇದ್ದೀನಿ. ಏನಂದರೆ, ಇಲ್ಲ ಕೂಡ ಅವ್ರು ಒದಗಿಸಿಲ್ಲ ಅಂತ ಅದರಲ್ಲಿ ಬಂದಿರ್ತದೆ. ಯಾವ ಒಂದು ಇದ್ರ ಮೇಲೆ ಕೇಳಿದಿರಿ, ಎಲ್ಲಿದೆ ಅದು ಕೇಳಿದ್ದಕ್ಕೆ? ಏನಿರೋದಲ್ಲ, ಸುಮ್ಮನೆ ಏನಪ್ಪ ರಿಜೆಕ್ಟ್ ಮಾಡಬೇಕು ಮಾಡ್ತೇವೆ. ಒಂದೊಂದು ಏನಂದರೆ, ಎಲ್ಲಿ ವಿಲೇಜ್ ಅಕೌಂಟೆಂಟ್ ಲೆವೆಲ್ದಲ್ಲಿ ರಿಜೆಕ್ಟ್ ಆಗ್ತದೆ. ಮುಂದೆ ಅವ್ರು ವಿಲೇಜ್ ಅಕೌಂಟೆಂಟ್ ಪಾಸ್ ಮಾಡಿರ್ತಾರೆ, ಮುಂದೆ ಸರ್ಕಲರ್ ಅಂತ ರಿಜೆಕ್ಟ್ ಮಾಡ್ತಾರೆ. ಆ ಸರ್ಕಲರ್ ಪಾಸ್ ಮಾಡ್ಕೊಳ್ಸಿರ್ತಾರೆ, ಮುಂದೆ ನಮ್ಮ ತಹಶೀಲ್ದಾರ್ ಸಾಹೇಬರು ರಿಜೆಕ್ಟ್ ಮಾಡ್ತಾರೆ. ಇವು ಆಗಬಾರ್ದು. ಇದರಿಂದ ಏನಂದರೆ, ಯಾವುದೇ ಒಂದು ಮನುಷ್ಯನಿಗೆ ಒಂದು ಎಷ್ಟೋ ವಿದ್ಯಾರ್ಥಿಗಳಾಯಿತು, ಎಷ್ಟೋ ಇದೆ ಅಂದರೆ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಬೇಕಾಗಿರ್ತದೆ, ಅದರಿಂದ ವಂಚಿತ ಆಗ್ತಿದ್ದಾರೆ. ಏನಿರ್ತದೆ ಅಂದರೆ, ಇವತ್ತು ಹೆಂಗಿರ್ತದೆ ನಮ್ಮ ಸರ್ಕಾರ ತಮ್ಗೆ ಗೊತ್ತು ಸರ್. ಏನಂದರೆ, ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡ್ತಾರೆ, 1 ವಾರ ಟೈಮ್ ಕೊಟ್ಟಿರ್ತಾರೆ, 15 ದಿವಸ ಟೈಮ್ ಕೊಟ್ಟಿರ್ತಾರೆ. ಅವಾಗ ಏನಂದ್ರೆ ನಾವಿಲ್ಲಿ ಅಡ್ಡಾಡಿ ಮಾಡ್ಬೇಕಂದ್ರೆ ಆಗಲ್ಲ, ಅದಕ್ಕೆ ಆನ್ಲೈನ್ ಮಾಡಿದ್ದಾರೆ. ಸೊ ಇದ್ದ ಪರಿಸ್ಥಿತಿ ವಿಲೇಜ್ ಅಕೌಂಟ್ಸ್ಗೆ ಎಲ್ಲ ಪ್ರತಿಯೊಂದು ಮಾಹಿತಿ ಇರ್ತದೆ. ಇವ್ರು ಯಾರು, ಇವ್ರು ಬಣಿಗಾರ, ಇವ್ರು ಗಾಣಿಗಾರ, ಇವರು ಪಂಚಮ್ ಸೆಲ್ಲರ್ ಎಲ್ಲ ಗೊತ್ತಿರ್ತದೆ. ಸೊ ಅದನ್ನು ಅವ್ರ ಕಡೆಯಿಂದ ರಿಪೋರ್ಟ್ ತೊಗೊಂಡು ಇಮ್ಯುನಿಟಿ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಅದಕ್ಕೆ ದಯಮಾಡಿ ಅಂದರೆ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ, ನಮ್ಮದು ಒಂದೇ ಜಾತಿ ಬೇಡ, ಎಲ್ಲ ಜಾತಿಯವರಿಗೂ ಕೂಡ ಇದೆಯೇ ಅಂತಲ್ಲ ಈ ಬೆನಿಫಿಟ್ ಸಿಗಬೇಕು. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ಸರ್.